ಇತ್ತೀಚಿನ ದಿನಗಳಲ್ಲಿ ಅತ್ತೆ ಸೊಸೆಯ ಸಂಬಂಧದ ಬಗ್ಗೆ ಹಲವು ನಕಾರಾತ್ಮಕ ಸುದ್ದಿಗಳು ಕೇಳಿಬರುತ್ತವೆ. ಆದರೆ ಕೆಲವೊಂದು ಘಟನೆಗಳು ಮಾನವೀಯತೆ, ಪ್ರೀತಿ ಮತ್ತು ಗೌರವದ ನಿಜವಾದ ಅರ್ಥವನ್ನು ಸಮಾಜಕ್ಕೆ ತೋರಿಸುತ್ತವೆ. ಹರಿಯಾಣದ ಗಾಯಕಿ ಕಾಜಲ್ ಚೌಧರಿ ಅಂತಹ ಒಂದು ಅಪರೂಪದ ಕೆಲಸ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. 90 ವರ್ಷ ವಯಸ್ಸಿನ ತಮ್ಮ ಅತ್ತೆಯ ಬಹುಕಾಲದ ಕನಸನ್ನು ನನಸಾಗಿಸಲು ಅವರು ಮಾಡಿದ ತ್ಯಾಗದ ಕತೆ ಇದೀಗ ಸಾವಿರಾರು ಜನರ ಮನಗೆದ್ದಿದೆ. ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ 84 ಕೋಸ್ ಬ್ರೀಜ್ ಪರಿಕ್ರಮ ತೀರ್ಥಯಾತ್ರೆ ಮಾಡಬೇಕೆಂಬ ಆಸೆ ಅತ್ತೆಗೆ ಇತ್ತು. ಆದರೆ ವಯಸ್ಸಿನ ಕಾರಣದಿಂದ ಅಷ್ಟು ದೂರ ನಡೆಯುವುದು ಅವರಿಂದ ಸಾಧ್ಯವಾಗಿರಲಿಲ್ಲ. ಅತ್ತೆಯ ಈ ನೋವನ್ನು ಅರಿತ ಕಾಜಲ್ ಒಂದು ಅದ್ಭುತ ನಿರ್ಧಾರ ತೆಗೆದುಕೊಂಡರು. ಅತ್ತೆಯ ಕನಸು ಕನಸಾಗಿಯೇ ಉಳಿಯಬಾರದು ಎಂದು ತೀರ್ಮಾನಿಸಿದವರು 90 ವರ್ಷದ ಅತ್ತೆಯನ್ನು ತಾವೇ ತಲೆಯ ಮೇಲೆ ಹೊತ್ತು ತೀರ್ಥಯಾತ್ರೆ ಆರಂಭಿಸಿದರು. ಉತ್ತರ ಪ್ರದೇಶ, ಹರಿಯಾಣ ಹಾಗೂ ರಾಜಸ್ಥಾನ ರಾಜ್ಯಗಳಲ್ಲಿ ಹಾದು ಹೋಗುವ ಸುಮಾರು 260 ಕಿಲೋಮೀಟರ್ ದೂರದ ಈ ಪವಿತ್ರ ಯಾತ್ರೆಯನ್ನು ಅವರು ಅತ್ತೆಯೊಂದಿಗೆ ಪೂರ್ಣಗೊಳಿಸಿದರು. ಪ್ರತಿಯೊಂದು ಹೆಜ್ಜೆಯಲ್ಲೂ ಅತ್ತೆಯ ಮೇಲಿನ ಪ್ರೀತಿ, ಗೌರವ ಮತ್ತು ಭಕ್ತಿ ಕಾಣಿಸುತ್ತಿತ್ತು. ಸೊಸೆಯ ಈ ಸೇವಾ ಭಾವ ಕಂಡ ಜನರು ಭಾವುಕರಾಗಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲೂ ಅವರ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇಂದು ಅನೇಕರು ಈ ಕಥೆಯನ್ನು ಕೇಳಿ ಇಂಥ ಸೊಸೆ ಸಿಕ್ಕರೆ ಅದೇ ನಮ್ಮ ಭಾಗ್ಯ ಎಂದು ಹೇಳುತ್ತಿದ್ದಾರೆ. ಪ್ರೀತಿ ಮತ್ತು ಗೌರವ ಇದ್ದರೆ ಯಾವುದೇ ಸಂಬಂಧ ಸುಂದರವಾಗಬಹುದು ಎಂಬುದಕ್ಕೆ ಕಾಜಲ್ ಚೌಧರಿ ಜೀವಂತ ಉದಾಹರಣೆಯಾಗಿದ್ದಾರೆ. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ ಪಿಯು ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಐಐಟಿಎನ್, ಎನ್ಐಟಿಯ ಬೋಧಕರು, ಜೆಡಬ್ಲ್ಇ, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ ಜೆಡಬ್ಲ್ಇ, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.